ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಅಚ್ಚರಿಯ ಮೇಲೆ ಅಚ್ಚರಿ ಮೂಡಿಸ್ತಾ ಇದೆ. ಯಾವ ಮಟ್ಟಿಗೆ ಅಂದರೆ ಇವ್ರು ಸೋತ್ ಹೋದ್ರಾ ಅಂತಾನೋ ಅಥವಾ ಇವ್ರು ಗೆದ್ದುಬಿಟ್ರಾ ಅಂತ ಕೂಡ ನಮ್ಮನ್ನು ಶಾಕ್ಗೆ ಒಳಪಡಿಸ್ತಾ ಇದೆ. ಆದರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳೇ ಮಕಾಡೆ ಮಲಗಿರುವಾಗ ಈ ಚುನಾವಣೆ ಕೆಲವು ಅಚ್ಚರಿಯ ಸಿಎಂಗಳು ಗೆಲುವು ದಾಖಲಿಸೋ ಹಾಗೆ ಮಾಡಿದೆ. ಅಂದರೆ ಇಲ್ಲಿ ಸಿಎಂ ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಬದಲಿಗೆ ಕಾಮನ್ ಮ್ಯಾನ್. ಶಾಸಕರಾಗಬೇಕು ಅಂದರೆ ಕೋಟಿ ಕೋಟಿ ಖರ್ಚು ಮಾಡಬೇಕು, ಪಾರ್ಟಿ ಫಂಡ್ ಅಂತ ಕೋಟಿ ಕೋಟಿ ಸುರಿಬೇಕು, ದಂಡು ದಾಳಿನ ಸಾಕಬೇಕು, ಹೀಗೆಲ್ಲ ನಮ್ಮಲ್ಲಿ ಆಲೋಚನೆಗಳಿವೆ ಅಲ್ವಾ. ಆದರೆ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಒಂದು ಸಾಮಾನ್ಯ ಬ್ಯಾಕ್ಗ್ರೌಂಡ್ನಿಂದ ಬಂದು ಇವತ್ತಿಗೆ ಆ ಪ್ರದೇಶದ ಶಾಸಕರಾಗಿದ್ದಾರೆ. ಅಷ್ಟೇ ಅಲ್ಲ, ಯಾರೋ ಒಬ್ಬರನ್ನು ಕಣದಲ್ಲಿ ಸೋಲಿಸಿ ಬಂದವರಲ್ಲ, ಬದಲಾಗಿ ಅವರು ಖೆಡ್ಡ ತೋಡಿರೋದೆಲ್ಲ ಘಟಾನುಘಟಿ ನಾಯಕರಿಗೇನೆ. ಅಂಥ ಕೆಲವು ಸಿಎಂ ಅಂದರೆ ಕಾಮನ್ ಮ್ಯಾನ್ಗಳನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ನೋಡಿ. ಮೊದಲನೆಯದು ಅತಿ ಕುತೂಹಲವನ್ನು ಕೆರಳಿಸಿದ್ದ ಹಾಗೂ ಫಲಿತಾಂಶವೇ ಇಡೀ ದೇಶಕ್ಕೆ ಒಂದು ಅಚ್ಚರಿ ಅಂತ ಹೇಳ್ಬೋದು, ಅದು ತಮಿಳುನಾಡಿನ ಫಲಿತಾಂಶ. ಸಾಂಪ್ರದಾಯಿಕ ಆಡಳಿತ ನಡೆಸುವಂಥ ಪಕ್ಷಗಳಾದ DMK ಹಾಗೂ AIADMK ಹೊರತುಪಡಿಸಿ ನಮಗೆ ಇನ್ನೂ ಒಂದು ಆಯ್ಕೆ ಇದೆ ಅಂತ ತಮಿಳುನಾಡು ಜನತೆಗೆ ತೋರಿಸಿದ್ದು TVK ಪಕ್ಷ. ಹೀಗಾಗಿ ಹಳೆ ಆಲದ ಮರಗಳ ಮಧ್ಯೆ ಒಂದು ಹೊಸ ಚಿಗುರು ಅಲ್ಲಿಯ ಜನರಿಗೆ ಬೇಕಾಗಿತ್ತು. ಮೊದಲೇ ಇದ್ದ ಸಣ್ಣ ಮಟ್ಟದ ಆಡಳಿತ ವಿರೋಧಿ ಅಲೆ ಜೊತೆಗೆ ಕುಟುಂಬ ರಾಜಕಾರಣ ಅಲ್ಲಿಯ ಜನಕ್ಕೆ ಹೊಸದೇನೋ ಬೇಕು ಅನ್ನುವಂತೆ ಮಾಡಿತ್ತು. ಆಗ ಕರೆಕ್ಟ್ ಟೈಮ್ಗೆ ಸ್ಥಾಪನೆ ಆಗಿದ್ದೆ ವಿಜಯ್ ಅವರ TVK ಪಕ್ಷ. ಯಾವಾಗ ಈ ಪಕ್ಷ ಬೆಳೀತಾ ಹೋಯ್ತೋ, ಜನರನ್ನು ಸೆಳೀತಾ ಹೋಯ್ತೋ, ಆಗ ಮೊದಲೇ ಇದ್ದ ಈ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿ ಏಳೋಕೆ ಶುರುವಾಯಿತು. ಇದರ ಪರಿಣಾಮವಾಗಿ DMK AIADMK ಕೊಚ್ಚಿ ಹೋಯಿತು. ಈ TVK ಸುನಾಮಿಯಲ್ಲಿ ಯಾರೆಲ್ಲ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ರೋ ಅದರಲ್ಲಿ ಬಹುತೇಕರು ವಿಜಯಶಾಲಿಯಾಗಿದ್ದಾರೆ. ಅದರಲ್ಲಿ ಈ ಕಾಮನ್ ಮ್ಯಾನ್ಗಳು ಕೂಡ. ಸೊ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದ ಸಾಮಾನ್ಯ ಕಾರ್ಯಕರ್ತರನ್ನು ತೋರಿಸ್ತೀವಿ ನೋಡಿ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿರುಗಂಬಾಕ್ಕಂ ಕ್ಷೇತ್ರದಿಂದ ಶಬರಿನಾಥನ್ ಅವರು ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. TVK ಪಕ್ಷದಿಂದ ಇವರು ಸ್ಪರ್ಧೆ ಮಾಡಿದರು. ಇವರು DMK ಪಕ್ಷದ ಹಾಲಿ ಶಾಸಕ AMV ಪ್ರಭಾಕರ್ ರಾಜ್ ಅವರನ್ನು 27,086 ಮತಗಳ ಅಂತರದಿಂದ ಸೋಲಿಸೋ ಮೂಲಕ ಗಮನಾರ್ಹವಾದಂಥ ಜಯವನ್ನು ಸಾಧಿಸಿದ್ದಾರೆ. ಕೇವಲ 30 ವರ್ಷದ BTech ಪದವೀಧರರಾದಂಥ ಶಬರಿನಾಥನ್ ಕಳೆದ 3 ದಶಕಗಳಿಂದ ನಟ ವಿಜಯ್ ಅವರ ವೈಯಕ್ತಿಕ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ C ರಾಜೇಂದ್ರನ್ ಅವರ ಪುತ್ರರು. ವಿಜಯ್ ಅವರ ಪ್ರೋತ್ಸಾಹದೊಂದಿಗೆ ಬೆಳೆದಂಥ ಇವರು ಈ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ 76,092 ಮತಗಳನ್ನು ಪಡೆದಿದ್ದಾರೆ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ಕುಟುಂಬದ ಯುವಕನೊಬ್ಬ ಪ್ರಬಲ ಪಕ್ಷಗಳ ಅಭ್ಯರ್ಥಿಗಳನ್ನು ಮಕಾಡೆ ಮಲಗಿಸಿರೋದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಇನ್ನು ಮತ್ತೊಂದು ವ್ಯಕ್ತಿ ಅಂತಂದರೆ ಅಥವಾ ಮತ್ತೊಂದು CM ಅಂತಂದರೆ ವೃತ್ತಿಯಲ್ಲಿ ಆಟೋ ಚಾಲಕರಾದಂಥ K ವಿಜಯ್ ದಾಮು. ಇವರು ರಾಯಪುರಂ ವಿಧಾನಸಭಾ ಕ್ಷೇತ್ರದಿಂದ ಅಭೂತಪೂರ್ವ ಜಯ ದಾಖಲು ಮಾಡಿದ್ದಾರೆ. ಮೊದಲ ಬಾರಿಗೆ ಚುನಾವಣಾ ಕಣಕ್ಕಿಳಿದಂಥ TVK ಪಕ್ಷವನ್ನು ಇವರು ಪ್ರತಿನಿಧಿಸಿದರು. ಇವರು ರಾಜ್ಯದ ಇಬ್ಬರು ಪ್ರಭಾವಿ ರಾಜಕೀಯ ದಿಗ್ಗಜರನ್ನು ಸೋಲಿಸೋ ಮೂಲಕ ಗಮನ ಸೆಳೆದಿದ್ದಾರೆ. ಒಟ್ಟಾರೆಯಾಗಿ 55,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಂಥ ಇವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿಯ ವಿರುದ್ಧ 14,000 ಮತಗಳ ಭರ್ಜರಿ ಅಂತರದಿಂದ ಅವರು ಗೆಲುವು ದಾಖಲು ಮಾಡಿದ್ದಾರೆ. ಈ ಗೆಲುವು ಅತ್ಯಂತ ಮಹತ್ವದಾಗಿದೆ. ಯಾಕೆಂತಂದರೆ AIADMK ಪಕ್ಷದ ಪ್ರಬಲ ನಾಯಕ ಹಾಗೂ 5 ಬಾರಿ ಶಾಸಕರಾಗಿದ್ದಂಥ D ಜಯಕುಮಾರ್ ಅವರನ್ನು ಇವರು ಸೋಲಿಸಿರುವಂಥದ್ದು. ಸೊ ಇದು ತಮಿಳುನಾಡಿನ CMಗಳ ಅಂದರೆ ಕಾಮನ್ ಮ್ಯಾನ್ಗಳ ಕಥೆಯಾದರೆ, ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇಂಥದ್ದೇ ರಿಸಲ್ಟ್ ಬಂದಿದೆ. ಅಲ್ಲೂ ಆಡಳಿತ ವಿರೋಧಿ ಅಲೆಯ ಹೊಡೆತಕ್ಕೆ ಘಟಾನುಘಟಿಗಳೇ ನಲುಗಿ ಹೋದರು. ಇನ್ನು ಈ ಚುನಾವಣೆಯಲ್ಲಿ ಅಲ್ಲೂ ಕೂಡ ಸಾಮಾನ್ಯ ಜನರು ಇವತ್ತು ಶಾಸಕರಾಗಿದ್ದಾರೆ. 2024ರಲ್ಲಿ ಕೋಲ್ಕತ್ತಾದ RG ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಒಂದು ಭೀಕರ ಪ್ರಕರಣ ನಡೆದಿತ್ತು. ಆ ಪ್ರಕರಣದ ಅತ್ಯಾಚಾರ ಸಂತ್ರಸ್ತೆ ಹಾಗೂ ಹತ್ಯೆಗೀಡಾದಂಥ ಯುವ ವೈದ್ಯೆಯ ಸುದ್ದಿಗೆ ಇಡೀ ದೇಶವೇ ಮರುಗಿತ್ತು. ಆಗ ಇವರ ಸಾವಿಗೆ ನ್ಯಾಯಕ್ಕಾಗಿ ಅಲೆದು ಸಿಸ್ಟಮ್ ವಿರುದ್ಧ ದಂಗೆ ಎದ್ದ ತಾಯಿ ಇವತ್ತು ಓರ್ವ ಶಾಸಕಿ. ರತ್ನಾ ದೇಬನಾಥ್ ತಮ್ಮ ಮಗಳಿಗೆ ನ್ಯಾಯ ಒದಗಿಸೋಕೆ ಮತ್ತು ಮಹಿಳೆಯರ ಸುರಕ್ಷತೆಯ ಕುರಿತು ಹೋರಾಟ ನಡೆಸೋಕೆ ಇವರು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿ ಪಾಣಿಹಟ್ಟಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆ್ಯಂಡ್ 28,836 ಮತಗಳ ಅಂತರದಿಂದ ಇವರು ಜಯಶಾಲಿ ಆಗ್ತಾರೆ. ಐತಿಹಾಸಿಕ ವಿಜಯವನ್ನು ಸಾಧಿಸ್ತಾರೆ. ಇವರ ಈ ಗೆಲುವು ಕೇವಲ ರಾಜಕೀಯವಲ್ಲದೆ ಮಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಡಿದಂಥ ತಾಯಿಯೊಬ್ಬರ ಜನಾಭಿಪ್ರಾಯದ ಸಂಕೇತ ಅಂತ
ರಾಜಕೀಯ ಪಂಡಿತರು ಇದನ್ನು ಬಣ್ಣಿಸ್ತಾ ಇದ್ದಾರೆ. ಮತ್ತೋರ್ವ ಕಾಮನ್ ಮ್ಯಾನ್ ಅಂತಂದರೆ ರೇಖಾ ಪಾತ್ರ. ಇವರು ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಯ ಲೈಂಗಿಕ ದೌರ್ಜನ್ಯ ಮತ್ತು ಭೂ ಕಬಳಿಕೆ ಪ್ರಕರಣದ ವಿರುದ್ಧ ಧ್ವನಿ ಎತ್ತಿದಂಥ ಪ್ರಮುಖ ಹೋರಾಟಗಾರ್ತಿ. ಇನ್ಫ್ಯಾಕ್ಟ್ ಇವರು ಸಂದೇಶ್ ಖಾಲಿಯ ದೌರ್ಜನ್ಯದ ಸಂತ್ರಸ್ತೆ ಕೂಡ. 2026ರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂಗಲ್ಗಂಜ್ ಕ್ಷೇತ್ರದಿಂದ ಇವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಟಿಎಂಸಿಯ ಆನಂದ್ ಸರ್ಕಾರ್ ಅವರ ವಿರುದ್ಧ 5,421 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಟಿಎಂಸಿ ನಾಯಕ ಶೇಖ್ ಶಹಜಹಾನ್ ಎಸಗಿದಂಥ ಅನ್ಯಾಯಗಳ ವಿರುದ್ಧ ಧೈರ್ಯದಿಂದ ದೂರು ದಾಖಲು ಮಾಡಿದಂಥ ಇವರು ಶೋಷಿತ ಮಹಿಳೆಯರ ಪ್ರತಿರೋಧದ ಸಂಕೇತವಾಗಿ ಗುರುತಿಸಿಕೊಂಡಿದ್ದರು. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದ ರೇಖಾ ಪಾತ್ರ ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಡುವ ಮೂಲಕ ಈಗ ಯಶಸ್ವಿ ರಾಜಕೀಯ ನಾಯಕಿಯಾಗಿ ಕೂಡ ಜೊತೆಗೆ ಶಾಸಕಿಯಾಗಿ ಕೂಡ ಅವರು ಹೊರಹೊಮ್ಮಿದ್ದಾರೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ತಿಂಗಳಿಗೆ 2,500 ರೂಪಾಯಿ ಗಳಿಸ್ತಾ ಇದ್ದಂಥ ಗೃಹ ಕಾರ್ಮಿಕ ಮಹಿಳೆ ಅಂದರೆ ಮನೆ ಕೆಲಸದಾಕೆ ಇವತ್ತು ಓರ್ವ ಶಾಸಕಿ. ಕಲಿತಾ ಮಾಝಿ ಅವರು ಔಸ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಭರ್ಜರಿ ಜಯ ಗಳಿಸಿ ಅಧಿಕಾರಕ್ಕೆ ಬಂದಿರುವ ಬೆನ್ನಲ್ಲೇ ಮಾಝಿ ಅವರು 1,07,692 ಮತಗಳನ್ನು ಪಡೆಯುವ ಮೂಲಕ ತಮ್ಮ ಪ್ರತಿಸ್ಪರ್ಧಿ ಶ್ಯಾಮ್ ಪ್ರಸನ್ನ ಲೋಹರ್ ಅವರ ವಿರುದ್ಧ 12,535 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಗುಸ್ಕಾರ ಮುನ್ಸಿಪಾಲಿಟಿಯ ನಿವಾಸಿಯಾದಂಥ ಇವರು ರಾಜಕೀಯಕ್ಕೆ ಬರೋ ಮೊದಲು 4 ಮನೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ತಳಮಟ್ಟದ ನಾಯಕತ್ವಕ್ಕೆ ಸಾಕ್ಷಿಯಾದಂಥ ಇವರ ಉಮೇದುವಾರಿಕೆ ಭಾರಿ ಗಮನ ಸೆಳೆದಿತ್ತು ಮತ್ತು ಇವರ ಈ ಗೆಲುವು ಚುನಾವಣಾ ರಾಜಕೀಯದ ಮೂಲಕ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ ಸಾಧ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಂಡಿದೆ. ಸೊ ಈ ಚುನಾವಣೆ ಕೇವಲ ಹಾಲಿ ಸಿಎಂಗಳ ಸೋಲಿಗಷ್ಟೇ ಅಲ್ಲ, ಬದಲಾಗಿ ಸಿಎಂ ಕಾಮನ್ ಮ್ಯಾನ್ಗಳಿಂದ ಕೂಡ ಸದ್ದು ಮಾಡ್ತಾ ಇದೆ. ಇದರಿಂದ ಒಂದಂತೂ ಸ್ಪಷ್ಟ, ಜನ ಮನಸ್ಸು ಮಾಡಿದ್ರೆ ಯಾವ ಸರ್ಕಾರವನ್ನು ಬೇಕಾದರೂ ಕಿತ್ತೊಗಿತಾರೆ ಹಾಗೂ ಮನಸ್ಸು ಮಾಡಿದರೆ ಯಾರನ್ನ ಬೇಕಾದರೂ ವಿಧಾನಸಭೆಗೆ ಪ್ರವೇಶ ಮಾಡೋ ಹಾಗೆ ಮಾಡ್ತಾರೆ ಅಂತ. ಇದು ಅದನ್ನು ನಿರೂಪಿಸುತ್ತೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.